ಯಾಕ್ರಿ ಇನ್ನೂ ನಿದ್ದೆ ಬಂದಿಲ್ಲ? ಇಲ್ಲ ಜೊತೆ, ಯಾಕೇನೋ ನಿದ್ದಿನೇ ಹೊಂಟಿದ್ದಿಲ್ಲ, ಅದಕ್ಕೆ ಸುಮ್ ಕುಂತಿದ್ದ. ಆಯ್ತೇನೋ ನಿಂದು ಕೆಲಸ ಎಲ್ಲ? ಹ್ಞೂ ನೋಡ್ರಿ, ಎಲ್ಲ ಆಯಿತು. ಮತ್ತು ಈಗ ಊಟ ಅದು ಮಾಡಿದ್ದು ಭಾಂಡೆ ಇದ್ದೀವಲ್ಲ, ಮತ್ತು ಮುಂಜಾನೆ ಎಲ್ಲಿ ಮಾಡ್ಕೊತ ಕೂಡಲಿ ಅಡುಗೆ ಹೊತ್ತಾತದ, ನಿಮಗೆ ಟಿಫಿನ್ ಬಾಕ್ಸ್ ಬೇರೆ ರೆಡಿ ಮಾಡಬೇಕಲ್ಲ, ಅದಕ್ಕೆಲ್ಲ ಹೀಗೆ ಮಾಡಿಟ್ಟಾರಾಯ್ತು ಅಂತೇಳಿ ಹೀಗೆ ಭಾಂಡೆ ಅದೆಲ್ಲ ತೊಳೆದು ಬಂದು ನೋಡ್ರಿ. ಈಗ ಆಯ್ತು ಕೆಲಸ. ಜ್ಯೋತಿ, ನೀ ಹೇಳೋದು ನೋಡಿದ್ರ ಹೆಂಗದ ಅಂತಂದ್ರೆ ಎಲ್ಲ ಕೆಲಸ ನೀ ಒಬ್ಬಾಕಿನೇ ಮಾಡ್ತೇನೋ, ಮಿಕ್ಕಿದವ್ರು ಯಾರು ಏನು ಮಾಡಲೇ ಅಂದಂಗೆ ಹೇಳಕತ್ತಿದಿ. ಯಾಕೆ ನಮ್ಮ ತಂಗಿ ಏನು ಕೆಲಸ ಮಾಡಲ್ಲೇನು? ಅವು ಆಯಿತು, ತಂಗಿ ಆಯಿತು, ಈಗ ಮತ್ತಾಕಿ ಸ್ಫೂರ್ತಿ, ಇಷ್ಟು ಮಂದಿ ಹೆಣ್ಮಕ್ಳು ಅದಾರ, ಯಾರು ಏನು ಮಾಡಲ್ಲೇನು ನಿನಗೆ ಹೆಲ್ಪ್? ಏನು ನೀ ಒಬ್ಬಾಕಿನೇ ಮಾಡ್ತೇನು? ನೀ ಹೇಳೋದು ನೋಡಿದ್ರೆ ಯಾರಾರ ಏನಪ್ಪ ಎಷ್ಟು ಕಷ್ಟಪಡ್ತಾಳೆ ಈ ಹೆಣ್ಮಕ್ಳು ಅನ್ಬೇಕು ನೋಡು. ನೋಡೋರಿಗೇನ್ರಿ, ಹೇಳೋರಿಗೆ ನೋಡೋರಿಗೆ ಏನು ಗೊತ್ತು ನಮ್ಮ ಮನೆ ಪರಿಸ್ಥಿತಿ. ನಾನು ಏನಾರ ಅಂದ್ರೆ ನಿಮ್ಗೆ ಅದು ತಪ್ಪು ಅನ್ನಿಸ್ತದ. ಒಂದಿನ ಮನೆಗಿದ್ದು ನೋಡ್ರಿ, ಎಲ್ಲ ಗೊತ್ತಾಗ್ತದ ನಿಮ್ಗೆ ಏನು ನಡೆದದ ಮನೆಗ ಏನಿಲ್ಲ ಅಂಥೇಳಿ. ಯಾಕೆ ಹಿಂಗೆ ಮಾತಾಡ್ಲಕತ್ತಿದಿ? ಏನಾಗಿದೆ? ಏನಂತ ಹೇಳ್ಬೇಕು ಬಿಡ್ರಿ, ನೀವು ಕೆಲಸ ಮನೆ ಅಂತೇಳಿ ಆಫೀಸ್ ಚಿಂತೆಗಿರ್ತೀರಿ. ಈಗ ನಿಮ್ಮ ಮುಂದೆ ಮನೆದೆಲ್ಲ ಹೇಳ್ಕೊತ ಕುಂತಾರ, ಮತ್ತು ಅದೊಂದು ಚಿಂತೆ ಬೇರೆ ಅಂಥೇಳಿ ನಾನು ನಿಮ್ಮ ಮುಂದೆ ಏನು ಹೇಳೋಕ್ಕೆ ಹೋಗಲ್ಲ. ನೋಡ್ಲಾಗತ್ತಿರಿಲ್ಲ ಯಾವತ್ತರ ನಾನು ನಿಮ್ಮ ಮುಂದೆ ಏನಾರ ಹಿಂಗ್ರಿ ಹಂಗ್ರಿ ಅಂತ ಹೇಳಿದುಂಟ? ಒಂದು ದಿನ ನಾನು ನಿಮ್ಮ ಮುಂದೆ ಏನು ಹೇಳಲ್ಲ. ಈಗ ಇತ್ತೀಚೆಗಂತರೂ ನನಗೆ ಕೆಲಸ ಭಾಳ ಆಗ್ಬಿಟ್ಟದ್ರಿ. ಕೆಲಸ ಎಷ್ಟು ಕೆಲಸ ಮಾಡ್ತೀನಿ ಗೊತ್ತೇನೋ, ಒಂದು 5ಕ್ಕೆ ಎದ್ದಕ್ಕೆ ಈಗ ಒಂಚೂರು ರೆಸ್ಟ್ ಸಿಗ್ತದೆ ನೋಡು. ಮತ್ತು ಮುಂಜಾನೆ 5ಕ್ಕೆ ಎದ್ದು ಬಿಡಬೇಕು. ಒಂದು ಕಣ್ಣಿಗೆ ನಿದ್ದೆ ಇಲ್ಲ, ಹೊಟ್ಟೆಗೆ ಸರಿಯಾಗಿ ಊಟ ಇಲ್ಲ, ಮನ್ಸಿಗೆ ಒಟ್ಟು ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟದ ನೋಡ್ರಿ. ನಾ ನಿಮ್ಗೆ ಏನಾರ ಅಂದ್ರೆ ಮತ್ತು ಜಗಳ ಹಚ್ಚಿಡ್ಲಕತ್ತಾಳೇನೋ ಈಕಿ ಅಂಥೇಳಿ ಅನ್ನಿಸ್ತದಂದು ನಾನು ಏನು ಹೇಳೋಕ್ಕೆ ಹೋಗಲ್ಲ. ಆದ್ರೆ ಒಂದು ದಿನ ಚಂದ, 2 ದಿನ ಚಂದ, ದಿನಾಲೂ ಇದೆ ಅಂದ್ರೆ ಹ್ಯಾಂಗೆ ಹೇಳ್ರಿ? ನನಗಂತರೂ ಸಾಕಾಗ್ಬಿಟ್ಟದ್ರಿ, ಈ ಜೀವನನೇ ಬ್ಯಾಡ ಅನ್ಸ್ಬಿಟ್ಟದ ನೋಡಿ ನನಗಂತರೂ. ಜ್ಯೋತಿ, ಇಲ್ಲಿ ನೋಡು, ನೀ ಮೊದಲ ನೀ ನಾರ್ಮಲ್ ಆಗು. ಹಿಂಗೆ ಬೇಜಾರು ಮಾಡ್ಕೊಬೋದು ಬಿಡು. ಮೊದಲು ನೀನು ನಾರ್ಮಲ್ ಆಗು. ನಾನು ಏನು ಕೇಳ್ತೀನಲ್ಲ ಅದಕ್ಕೆ ಉತ್ತರ ಕೊಡು. ಏನು ಮೊದಲು ನೀ ನಾರ್ಮಲ್ ಆಗಷ್ಟೇ. ಏನಿಲ್ಲ ಬಿಡ್ರಿ, ಲಾಸ್ಟ್ ಕೇಳತ್ತೀನಿ ಜ್ಯೋತಿ, ಏನಾಗ್ಯದ ಹೇಳು ನನಗೆ ಅಷ್ಟೇ. ನನಗಂತರೂ ಸಾಕಾಗ್ಬಿಟ್ಟದ್ರಿ, ಈ ಜೀವನನೇ ಬ್ಯಾಡ್ ಅನ್ಸ್ಬಿಟ್ಟದ. ನಾನು ತವ್ರ ಮನೆಗೆ ಹೋಗಿ ಒಂದು 8 ದಿನ ಇದ್ದು ಬರ್ಬೇಕಂತಂದ್ರೆ ನನ್ನ ಹಣೆ ಬರ್ಕ ತವ್ರ ಮನೆ ಇಲ್ಲ, ತಂದೆ ತಾಯಿ ಇಲ್ಲ, ಯಾರಿಲ್ದ ಅನಾಥಿ ನಾನು. ಅನಾಥಾಶ್ರಮನ ತಗೊಂಡು ಬಂದು ನನಗೆ ನಿಮ್ಮ ಮನೆ ಸಸಿ ಮಾಡ್ಕೊಂಡಿರೋಣ ಒಂದೇ ಒಂದು ಕಾರಣಕ್ಕೆ ನಾನು ಯಾರು ಏನಂದ್ರೂ ಸಹಿಸ್ಕೊಂಡು ಇಷ್ಟು ದಿನ ಬಾಳೆ ಮಾಡ್ಕೊಂಡು ಹೋಗ್ಲಾಕತ್ತೀನಿ. ಅದ್ರ ಮುಂದೂ ಹಿಂಗೆ ಅಂದ್ರೆ ಎಷ್ಟು ದಿನ ಅಂತ ನಾನು ಸಹಿಸ್ಕೊಳ್ರಿ? ನನಗೂ ಸಾಕು ಬೇಕಾಗ್ತದ, ನನಗೂ ಬೇಜಾರು ಅನ್ನೋದಿರಲ್ಲೇನ್ರಿ? ಮುಂಜಾನೆ ಹೇಳ್ಬೇಕು, ದುಡಿಬೇಕು, ಜೀವ ಕೊಟ್ಟ ನೆಮ್ಮದಿ ಇಲ್ದಂಗೆ ಆಗಿಬಿಟ್ಟದ. ಈಕಿ ಬಂದಾಳಲ್ಲ ಈಗ ನಿಮ್ಮದು ತಂಗಿ ಮಗಳು ಸ್ಫೂರ್ತಿ, ಆಕಿ ಹೆಂಗೆ ಅದಾಳ ಗೊತ್ತೇನ? ಅದು ಏನು ಕಲ್ತಾಳೋ ಅನ್ಸುತ್ತೆ, ಒಂದು ಒಳ್ಳೆ ಗುಣ ಕಲ್ತಿಲ್ಲ ನೋಡ್ರಿ. ಈ ಕಡೆ ಚಹಾ ಕುಡಿತಾಳ, ಅದು ಬಟ್ಟಲು ಅಲ್ಲೇ ಇಡ್ತಾಳ, ಊಟ ಮಾಡ್ತಾಳ, ಅದು ಮತ್ತು ಅದು ತಾಟು ಒಯ್ಲಕ್ಕೆ ನಾವು ಬರಬೇಕು. ಆಕಿ ತೆಗೆಯಲ್ಲ. ಒಂದು ಜರ ಏನರ ಇದು ಕೆಲಸ ಹೇಳ್ದಂತಂದ್ರೆ ನನಗಾಗಲ್ಲ, ಭಾಳ ಟಯರ್ಡ್ ಆಗ್ಯದ ಅನ್ನೋದು. ಏನು ಕೆಲಸನೇ ಮಾಡಲಾರ್ದೆ ಅಕ್ಕಿಗೆ ಟಯರ್ಡ್ ಆಗ್ತದ ಅಷ್ಟೊಂದಂದ್ರೆ, ಒಂದು ಮುಂಜಾನೆ ಎದ್ದಕ್ಕಿ ನನಗೆ ಎಷ್ಟು ಟಯರ್ಡ್ ಆಗ್ಲಕ್ಕಿಲ್ಲ? ಯಾರ ಒಬ್ಬರು ವಿಚಾರ ಮಾಡ್ತಾರ? ಯಾರು ವಿಚಾರ ಮಾಡಲ್ಲ. ನೀವು ಮುಂಜಾನೆ ಆಫೀಸ್ಗೆ ಹೋಗ್ತೀರಿ, ಮನೆಗೆ ಬರ್ತೀರಿ, ನಿಮ್ಗೆ ಮನೆಯಿಂದ ಏನಾಗ್ತದ ಏನಿಲ್ಲ ಒಂದು ಗೊತ್ತಾಗಲ್ಲ. ಇನ್ನು ನಿಮ್ಮ ತಂಗಿ ಅಕ್ವಾಣೆಗೆ ಹೊಕ್ಕಿ ಒಟ್ಟು ಹೊರಗೆ ಬರಲ್ಲಕ್ಕಿ, ಗೊತ್ತೇನು? ಅಕ್ಕಿ ಆಯಿತು, ಮಗಳಾಯಿತು, ಇದ್ದು ಬಿಡ್ತಾರ, ಎಲ್ಲ ನಾನೇ ಮಾಡಬೇಕು. ಇನ್ನು ಅತ್ತೆರ ಅವ್ರಂತೂ ಇತ್ತೀಚೆಗೆ ನನಗಂತರೂ ತಲೆ ಬ್ಯಾನಿ ಆಗ್ಲಕತ್ತದ ಅನ್ನೋದು, ಮಕ್ಕೊಂಡು ಬಿಡೋದು. ಎಲ್ಲರೂ ಏನು ತಿಳಿದು ಮಾಡ್ತಾರೋ ಹ್ಯಾಂಗೆ ಮಾಡ್ತಾರೋ ನನಗೊಂದು ತಿಳಿವಲ್ರಿ. ನಾನು ಒಟ್ಟು ಈ ಮನೆಯಾಗ ಒಬ್ಬಾಕಿ ಕೆಲಸದಕ್ಕೆ ಅನ್ಸ್ಬಿಟ್ಟಿನಿ. ಎಲ್ಲರೂ ನನಗೆ ಕೆಲಸದಕ್ಕೆ ಅನ್ನಂಗೆ ಮಾಡ್ಲಕತ್ತಾರ. ಸಾಕಾಗ್ಬಿಟ್ಟದ್ರಿ. ನಿಮ್ಮ ಮುಂದೆ ಹೇಳಿದ್ರೆ ಮನೆ ಒಡ್ಲಕತ್ತಾಳ ಅನ್ಕೋತೀರೇನೋ, ತಪ್ಪು ತಿಳ್ಕೊತೀರೇನೋ ಅಂಥೇಳಿ ನಾನು ಹೇಳೋದು ಬಿಟ್ಟಿದ್ದೆ. ಒಂದು ಮಾತು ಹೇಳಿಲ್ಲ ನಾನು. ಆದರೆ ಎಷ್ಟೊಂದು ಸಹಿಸ್ಕೋತದ್ರಿ ಮನುಷ್ಯ, ನೀವೇ ಹೇಳ್ರಿ. ಜ್ಯೋತಿ, ಇಷ್ಟೆಲ್ಲ ನಡೆದದ ಮನ್ಯಾಗ ಒಂದು ಮಾತು ಹೇಳಿಲ್ಲಲ್ಲ ನೀ ನನಗೆ? ಇಷ್ಟು ದಿನ ಯಾಕೆ ಸುಮ್ಮ ಕುಂತಿ? ಒಂದು ಮಾತು ಹೇಳಬೇಕು ಬೇಡ? ನಾನು ಕೇಳ್ತಿದ್ದ ಅವಾಗ, ಒಬ್ಬಾಕಿನ ಎಷ್ಟಂತ ಕೆಲಸ ಮಾಡ್ತಾಳೆ, ಎಲ್ಲರೂ ಸೇರಿ ಮಾಡ್ಲಿಕ್ಕೆ ಬರಲ್ಲ ಏನಂತೇಳಿ ನಾನು ಕೇಳ್ತಿದ್ದ. ನಾನು ನನ್ನ ಫ್ಯಾಮಿಲಿಗೆ ಬಿಟ್ಟು ಕೊಡಲ್ಲ. ಆದ್ರೆ ಅವರು ಕಡಿನ ತಪ್ಪೈತೆ ಅಂತಂದ್ರೆ ನಾನು ಎದುರಿನವ್ರು ಯಾರಂತನೂ ನೋಡಲ್ಲ. ನಾನು ಹೇಳ್ತೀನಿ, ಗೊತ್ತೇನು? ನೀನು ಇಷ್ಟು ದಿನ ಸುಮ್ಮಿದ್ದು ತಪ್ಪು ಮಾಡ್ತೀನಿ ನಿನ್ನ ಜೊತೆ. ನೀ ಅವತ್ತೇ ನನಗೆ ಹೇಳಿದಂದ್ರೆ ನಾನು ಅವತ್ತೇ ಹೇಳ್ತಿದ್ದ, ಅವ್ರು ಎದುರಿನವ್ರು ಯಾರೇ ಕಿರಲೆಕ್ಕ, ತಪ್ಪೇ ಅಷ್ಟೇ. ನಾಳೆಗೆ ನಾನು ಅವಾಗ ಹೇಳಿ ಮಾತಾಡ್ತೀನಿ ತಗೋ. ಕೆಲಸ ಭಾಳ ಆಗ್ಲಾಗತ್ತದ, ಒಬ್ಬಕ್ಕೆ ಎಷ್ಟು ಮಾಡಬೇಕು? ನೀವು ಮನೆಗೆ ಇರ್ತೀರಲ್ಲ, ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ರೆ ಮುಗ್ದೇ ಹೋಗ್ತದ, ಆಕಿಗೂ ಒಂದು ಸ್ವಲ್ಪ ರೆಸ್ಟ್ ಸಿಗ್ತದ ಅಂತ ಹೇಳ್ತೀನಂತ. ನೀ ಏನು ವಿಚಾರ ಮಾಡಬೇಡ ಏನು.
ಬ್ಯಾಡ್ರಿ, ಅತ್ತಿಯರು ತಪ್ಪು ತಿಳ್ಕೊತಾರ. ನನ್ನ ಮೊಮ್ಮಗಳ ಮನೆಗೆ ಬಂದು ಸಲಿಂದ ಈಕಿ ಹಿಂಗೆ ಮಾಡ್ಲಕತ್ತಾಳ ಅಂತಾರ. ನಾನು ಯಾವತ್ತೂ ಆಕಿಗೆ ಹೊರಗಿನಕಿ ಅಂತ ತಿಳ್ಕೊಂಡಿಲ್ರಿ ಸ್ಫೂರ್ತಿಗೆ. ನನ್ನ ಮಕ್ಕಳನ್ನಾಗ ಆಕಿನೂ ಒಬ್ಬಾಕಿ ಅಂತ ಹೇಳಿ ತಿಳ್ಕೊಂಡೀನಿ. ಆದ್ರೆ ಅವ್ರು ಯಾಕೆ ನನ್ನ ಬಗ್ಗೆ ಹಂಗೆ ತಪ್ಪು ತಿಳ್ಕೊತಾರೇನೋ ಗೊತ್ತಿಲ್ಲ. ಇತ್ತೀಚೆಗಂತರೂ ಅತ್ತಿಯರು ಒಟ್ಟು ನಮ್ಮ ಮಕ್ಕಳ ಸಂಗಟ ಮಾತಾಡಿದ್ದು ನೋಡಿರೇನು ನೀವು? ವಿಚಾರ ಮಾಡಿರಿ. ಒಂದರ ದಿನ ನಮ್ಮ ರಾಶಿ ಜೊತೆ ರೋಹಿತನ ಜೊತೆ ಫೋನ್ನೇ ಮಾತಾಡಿದ್ದು ನೋಡಿರಿ? ಒಂದು ದಿನ ಮಾತಾಡಿಲ್ರಿ. ನಾನು ಎಷ್ಟು ಅತ್ತಿ ಮಾವ ನಾದ್ನಿ ಅಂದ್ಕೊಂಡು ಹಚ್ಕೊಂಡು ಹೋಗ್ತೀನಿ, ಅವ್ರು ಯಾರಿಗೂ ನಮ್ದು ಚಿಂತೆನೇ ಇಲ್ರಿ. ನಾನು ಹೋಗಲಿ ಇವತ್ತು ತಿದ್ಕೋತಾರೆ ನಾಳೆ ತಿದ್ಕೋತಾರೆ ಅಂತ ಎಲ್ಲ ತೆಗೆಸ್ಕೊಂಡು ಹೋದ. ಆದ್ರೆ ಅವ್ರು ಯಾವಾಗೂ ನಮಗೆ ಹೊರಗಿನವ್ರ ಗತ್ಲೇನೆ ನೋಡ್ಲಕತ್ತಾರ್ರಿ. ನನಗೆ ಭಾಳ ಬೇಸರ ಆಗ್ಲಾಗತ್ತದ. ಅವ್ರ ತಲೆಗೆ ಬರೀ ಮಗಳು ಮೊಮ್ಮಗಳು ಇದೆರಡು ಬಿಟ್ಟು ಬೇರೆ ಯಾರು ಕಾಣಿಸಲೇ ಹೋಗ್ಯಾರ್ರಿ. ಅತ್ತಿಯರಂತರೂ ಇತ್ತೀಚೆಗೆ ಭಾಳ ಅಂದ್ರೆ ಭಾಳ ಬದಲಿ ಆಗಿಬಿಟ್ಟಾರ ಗೊತ್ತೇನು? ನಾನು ಆಕಿಗೆ ತುಪ್ಪ ಹಾಕಿ ಶೀರಾ ಎಲ್ಲ ಮಾಡಿಕೊಟ್ಟಿದ್ರಿ. ಡ್ರೈ ಫ್ರೂಟ್ ಇದ್ದೀವಿ ಸ್ವಲ್ಪ ಎಲ್ಲ ಹಾಕಿ ಮಾಡಿಕೊಟ್ಟಿದ್ದ. ಅಷ್ಟೆಲ್ಲ ತಿಂತಾಳ ಉಣ್ತಾಳ ಎಲ್ಲ ಮಾಡ್ತಾಳ. ಮತ್ತು ನಿಮ್ಮ ಕೈನಿಂದ ಅದು ಡ್ರೈ ಫ್ರೂಟ್ ತರ್ಲಕ್ಕೆ ಹೇಳಿದ್ರಿಲ್ಲ, ಅಷ್ಟೆಲ್ಲ ತರಿಸಿರಿ. ಒಂದು ಸ್ವಲ್ಪ ಉಂಡಿಗಳು ಮಾಡಿ ನನ್ನ ಮೊಮ್ಮಕ್ಕಳಿಗೆ ಒಂದಿಟ್ಟು ಕಳಿಸಪ್ಪ ಕೊರಿಯರ್ ಮಾಡಿ ಅಂಥೇಳಿ ಅಂದ್ರೆ ನಿಮ್ಮ ಮುಂದೆ ಒಂದು ಮಾತು ಅಂದಿಲ್ಲ. ಒಳ್ಳೆ ಎಷ್ಟು ಹಾಕೊಂಡು ಉಂಡೆ ಮಾಡ್ಯಾರ ಗೊತ್ತೇನು? ಒಂದು ಉಂಡೆ ನೀರ ತಿನ್ನು, ಒಂದು ಮುಂಜಾನೆ ಸಂಜೆ ತನಕ ಕೆಲಸ ಮಾಡ್ತಿ. ಒಂದು ಉಂಡೆ ಹ್ಯಾಂಗಾಗ್ಯಾವ ನೋಡು, ರುಚಿರ ನೋಡು ಅಂಥೇಳಿ ನನಗೂ ಕೊಟ್ಟಿಲ್ಲ. ನಿಮಗೆ ಕೊಟ್ಟಾರೇನು? ಮತ್ತು ನನಗನ್ಸಿದ ಮಟ್ಟಿಗೆ ನಿಮಗಂತರೂ ಕೊಡ್ಲಾಕಿಲ್ಲ ಬಿಡ್ರಿ. ಇವತ್ತೇ ಖಾಲಿ ಕುಂತೀರಿ ನೀವು, ಮುಂಜಾನೆ ಹೋಗಿ ಸಂಜೆಗೆ ಬರ್ತೀರಿ. ನಿಮಗೆ ಎಲ್ಲಿ ಕೊಡಬೇಕು, ನೀವು ಯಾವಾಗ ತಿನ್ನಬೇಕು? ಇಲ್ಲೇ ನೋಡ್ರಿ ಎಷ್ಟು ಫರಕ್ ಮಾಡ್ಲಕತ್ತಾರ. ನಮ್ಮ ನಡುಕ ಅವ್ರ ನಡುಕ ಎಷ್ಟು ಭೇದ ಭಾವ ಮಾಡ್ಲಕತ್ತಾರ. ಇದೆಲ್ಲ ಹಿಂಗಾದ್ರೆ ನನಗೆ ಅನ್ಸಲ್ಲೇನ್ರಿ? ಹೇಳ್ರಿ ನೋಡಮ್ಮಿ. ನಾನು ಯಾವತ್ತೂ ಹಂಗೆ ಅನ್ಕೊಂಡಿದ್ದಿಲ್ಲ. ಆದ್ರೆ ಈಗ ನೀ ಹೇಳತ್ತಿದ್ದು ನೋಡಿದ್ರೆ ವಿಚಾರ ಮಾಡ್ಬೇಕಾಗ್ತದ. ಹೌದು, ನನ್ನ ಮಕ್ಕಳ ಜೊತೆ ಯಾವತ್ತೂ ಅವ್ವ ಅಪ್ಪ ಜಾಸ್ತಿ ಮಾತಾಡಲ್ಲ. ಅವರು ಹೆಂಗೆ ಅದಾರ ಅನ್ನೋದು ಅವ್ರು ನನ್ನ ಮುಂದೆ ಕೇಳಿಲ್ಲ. ಸ್ಫೂರ್ತಿ ಮೇಲೆ ಎಷ್ಟು ಜೀವ ಇಟ್ಟಾರಲ್ಲ ಅಷ್ಟೇನು ನನ್ನ ಮಕ್ಕಳ ಮೇಲೆ ಇಟ್ಟಾರಂಥೇಳಿ ನನಗೆ ಅನ್ಸಲ್ಲ ಬಿಡು. ಅದು ಉಂಡಿದಂದಿಲ್ಲ. ಈಗ ಉಂಡಿ ನನಗೆ ಒಂದು ಉಂಡಿ ಕೊಟ್ಟಿಲ್ಲ ತಿನ್ನಕ್ಕ, ನಿನಗೂ ಕೊಟ್ಟಿಲ್ಲಂತಿ. ಮತ್ತು ಅಷ್ಟಾಕೊಂಡು ಐಟಮ್ ತಂದು ಕೊಟ್ಟೀನಿ. ಅವು ಅಷ್ಟು ರೊಕ್ಕ ಕೊಟ್ರು ಮತ್ತು ಮ್ಯಾಲೆ ನಾನೇ ಒಂದು ಸ್ವಲ್ಪ ದುಡ್ಡು ಹಾಕಿ ತೊಗೊಂಡು ಬಂದು ಕೊಟ್ಟೀನಿ. ಅಷ್ಟೆಲ್ಲ ಮಾಡಿದ್ರು ನಮಗೆ ಇವ್ರು ಹೊರಗಿನವ್ರು ಮಾಡ್ಲಕತ್ತಾರಲ್ಲ ಅಂದ್ರೆ ಎಲ್ಲ ಪ್ರೀತಿ ನನ್ನ ತಂಗಿಗೆ. ನನ್ನ ತಂಗಿ ಮಗಳಿಗೆ ಎಲ್ಲನೂ. ನಾನು ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತದೆ. ಹಿಂಗಾದ್ರೆ ನಾಳೆಗೆ ನನ್ನ ಮಕ್ಕಳದು ಓದು ಬರೆಯೋದು ಎಲ್ಲ ಅದ. ನಾನು ಹೊರಗೆ ಅಲ್ಲಿ ಇಲ್ಲಿ ಸಾಲ ತೆಗೆದು ಬಿಟ್ಟಿನಿ, ಎಲ್ಲ ಮೈ ಮೇಲೆ ಬಂದದ. ನಾನು ಆ ಚಿಂತೆಗಿದ್ದೀನಿ. ಇದು ಮನೆಗೆ ಏನು ನಡ್ಲಕತ್ತದ ಅನ್ನೋದು ನಾನು ವಿಚಾರ ಮಾಡಿಲ್ಲ ಈ ಚಿಂತೆದಾಗ. ನೀವು ಅಪ್ಪ ಅವನ ಮುಂದೆ ಸಾಲದ ಹೇಳಿದ್ರೆ ಚಿಂತೆ ಮಾಡ್ತಾರ. ಅವ್ರಿಗೆ BP ಶುಗರ್ ಅದ, ಸುಮ್ಮನೆ ಬೇಡ ತಂಗಿದೊಂದು ಚಿಂತೆ ಮತ್ತು ನಂದು ಎಲ್ಲಿ ಅಂಥೇಳಿ ನೀವು ಅಂತೀರಿ. ಅವರಿಗೆ ತಂಗಿ ಚಿಂತೆ ಏನದ ನೀವೇ ಹೇಳ್ರಿ. ತಂಗಿ ಚಂದ ತಿಂತಾಳ ಉಣ್ತಾಳ ಎಲ್ಲ ಮಾಡ್ತಾಳ. ಇನ್ನು ತಂಗಿ ಮಗಳಂತರೂ ಅಕ್ಕಿಗೆ ಕೆಳಗೆ ಬಿದ್ದರೂ ಮಣ್ಣು ಅಂತಾರೆ ಅತ್ತಿ ಮಾವ. ಅಷ್ಟು ಚಂದ ನೋಡ್ಕೋತಾರ. ಮತ್ತು ಅವ್ರಿಗೆ ಏನು ಚಿಂತೆ ಇದೆ ಹೇಳಬೇಕು. BP ಶುಗರ್ ಇದ್ರೆ ಇವೆಲ್ಲ ಹೇಳ್ಬಾರ್ದಂತಾರೇನು? ಅದು ವಯಸ್ಸಾಗೋದು ಬರೋದೇ, ಅದು BP ಆಗಲಿ ಶುಗರ್ ಆಗಲಿ ಅದು ಬರ್ತದೆ. ನೀವು ಹಂಗಂತೇಳಿ ಬರೀ ಬಡ್ಡಿ ಅಂತ ಎಷ್ಟು ದಿನ ಕಟ್ಕೋತಿರ್ತೀರಿ ನೀವು ಬಡ್ಡಿ? ಅದಕ್ಕೆ ನಾ ಹೇಳೋದಾದ್ರೆ ನೀವು ಆದಷ್ಟು ಅತ್ತಿ ಮಾವನ ಮುಂದೆ ಹೇಳ್ರಿ, ಏನಾಗ್ಯದ ಏನಿಲ್ಲ ಎಲ್ಲ ಹೇಳ್ರಿ. ಅವರು ಕೈಲಿ ಎಷ್ಟಾಗ್ತದೆ ಅಷ್ಟು ಸಾಲ ಮುಟ್ಟಿಸ್ತಾರ. ಮತ್ತು ಮಂದಿಗೆ ಮಾಡ್ತಾರೇನು? ಇರ್ಲಿಕ್ಕೊಬ್ಬರು ಮಗ ಇದ್ದೀರಿ, ಏನು ಮಂದಿ ಕೊಡ್ತಾರ? ಆಕೆ ಏನು ನಿಮ್ಮ ತಂಗಿಗೆ ಮನಾರ್ ನಾವೆಲ್ಲ ಚಂದ ನೋಡ್ಕೊಳಕತ್ತೀವಿ. ಮಗಳು ಇಷ್ಟು ದೊಡ್ಡಕ್ಕಾದವಳು, ನಾವೇ ಓದ್ಸೋದು ಬರ್ಸೋದು ಎಲ್ಲ ನಾವೇ ಮಾಡ್ಲಕತ್ತೀವಿ. ಏನು ಅತ್ತಿ ಮನೆ ಆಸ್ತಿ ತೊಗೊಂಡಿಲ್ಲ, ಒಂದು ಏನಿಲ್ಲ, ಎಲ್ಲ ನಾವೇ ನೋಡ್ಕೊಳತ್ತೀವಿ. ಈಗ ನೋಡ್ರಿ ಮುಂದೆ ಲಗ್ನ ಖರ್ಚನೂ ನಾವೇ ಹಾಕಿ ಮಾಡ್ಬೇಕು. ಈಗ ಆಕಿನ ಮಗಳದು ಎಲ್ಲ ನಾವೇ ಮಾಡ್ತೀವಿ. ಮತ್ತು ಇದು ಆಸ್ತಿ ಆಕಿಗೆ ಅದಕ್ಕೆ ಕೊಡ್ತಾರೆ, ಮತ್ತು ನಿಮಗೆ ಅಲ್ಲೇನಿದೆ ಇವತ್ತಿಲ್ಲ ನಾಳೆಗೆ. ಸುಮ್ಮನೆ ಬಡ್ಡಿ ಕಟ್ಟಿ ಯಾಕೆ ನೀವು ಕಷ್ಟಪಡ್ತೀರಂತೀನಿ ನಾನಂತೂ. ನಾನು ಸ್ವಲ್ಪ ದಿನ ಆದ್ರೆ ನಮ್ಮ ಮಕ್ಕಳೇ ಚಂದ ಒಳ್ಳೆ ಪೋಸ್ಟ್ನಾಗ ಕೆಲ್ಸಕ್ಕೆ ಸೇರಿದ್ರು ಅಂತಂದ್ರೆ ನಮ್ಮದು ಜೀವನ ಸುಧಾರಿಸ್ತದ. ಇನ್ನು ಆಕೆ ಏನೋ ಡಾಕ್ಟ್ರು ಓದ್ತಾಳಂತ. ಅದಕ್ಕೆ ಅತ್ತಿಯರ ಏನಂತಾರ್ರಿ, ಹೊಲ ಎಷ್ಟು ಹೊತ್ತು ಹೋಗಲೆಕ್ಕ ನಿನ್ನ ಸಲಿಂದು 1 ಎಕರೆ ಹೊಲ ಹೋದ್ರೆ ಹೋಗಲೆಕ್ಕ ನಾನು ನಿನಗೆ ಓದಿಸ್ತೀನಿ ಅಂತಾರೆ ಅತ್ತಿಯರು. ಅಂದ್ರೆ ಮೊಮ್ಮಗಳ ಸಲಿಂದ 1 ಎಕರೆ ಹೊಲ ಮಾರ್ಲಿಕ್ಕೂ ಅವರು ಹಿಂದೇಟು ಹಾಕಲ್ಲ. ವಿಚಾರ ಮಾಡಿರಿ ಎಷ್ಟು ಜೀವ ಇಟ್ಟಾರ ಅಂಥೇಳಿ. ನಮ್ಮ ಮಕ್ಕಳಿಗೆ ಯಾವತ್ತರ ಆಕಿ ಏನು ಓದ್ಲಕತ್ತಾಳ ಏನು ಬರ್ಲಕತ್ತಾಳ ಅಂಥೇಳಿ ಯಾವತ್ತರ ಕೇಳ್ಯಾರೇನು? ಇಲ್ಲ ಹಬ್ಬಕ್ಕೆ ಏನಾರ ಬಂದ್ರೆ ಮಾಡಿದ್ರೆ ಏನಾರ ಬಟ್ಟೆ ತಂದಾರ? ಏನು ಮಾಡ್ಯಾರ್ರಿ ಹೇಳ್ರಿ ನೋಡಮ್ಮಿ ನಮ್ಮ ಮಕ್ಕಳಿಗೆ? ಯಾವತ್ತೇನು ಮಾಡ್ಯಾರ? ಅವರು ಹಾಸ್ಟೆಲ್ನಾಗೆ ಅದಾರ, ಈಕಿನೂ ಹಾಸ್ಟೆಲ್ನಾಗೆ ಇದ್ದೇಳು. ಈಕಿಗಂದ್ರೆ ವಾರಕ್ಕೊಮ್ಮ ತಿಂಗಳಿಗೊಮ್ಮ ಭೇಟಿ ಆತಿರು. ಒಳ್ಳೆ ಎಷ್ಟು
ಕಂಡಬಟ್ಟೆ ತುಟ್ಟಿ ಇದ್ದು ಬಟ್ಟೆ ಕೊಡ್ಸ್ಯಾರ ಗೊತ್ತೇನು? 7,000 ರೂಪಾಯಿ ತನಕ ಕೊಡ್ಸ್ಯಾರ ಮಾವರು ಬಟ್ಟೆಗಳು ಗೊತ್ತೇನು? ಒಂದೊಂದು ಬಟ್ಟೆ ಎಂತೆಂಥವು ಹಾಕೋತಾಳಕ್ಕಿ. ನನ್ನ ಮಕ್ಕಳಿಗೆ ನಾನು ಯಾವತ್ತೂ ಅಷ್ಟೊಂದು ತುಟ್ಟಿ ಬಟ್ಟೆನೇ ಕೊಡಿಸಿಲ್ಲ. ಅವು ಏನು ತಿಂತಾವೋ ಏನು ಉಣ್ತಾವೋ ಒಂದೇನು ನಾವು ಕೊರಿಯರ್ ಮಾಡಿ ಕಳ್ಸಲ್ಲ ಅವರಿಗೆ. ವಿಚಾರ ಮಾಡ್ರಿ ನೀವು, ನಮ್ಮ ಜೀವನ ಎಲ್ಲಿ ಹೋಗಿ ಮುಟ್ಲಕತ್ತದ. ನಮ್ಮ ಮನೆಗೆ ನಾವೇ ಹೊರಗಿನವರಾಗಿ ಬದುಕ್ಲಕತ್ತೀವಿ. ಇನ್ನೊಂದು ತಪ್ಪ ನೀವೇನು ಮಾಡಿರಿ ಗೊತ್ತೇನು? ಕಂಡಬಟ್ಟಿ ಆಸ್ತಿ ಇತ್ತಕ್ಕಿಂದು ಅತ್ತಿ ಮಾವಂದು ಕಂಡಬಟ್ಟಿ ಆಸ್ತಿ ಇತ್ತು. ಒಂದೀಟು ನಮ್ಮ ತಂಗಿಗೂ ಕೊಡ್ರಿ, ಆಕಿಗೂ ಜೀವನಾಂಶ ಬೇಕಾಗ್ತದ. ಮುಂದೆ ಆಕಿನ ಮಗಳಿಗೆ ಹೆಣ್ಣು ಹುಟ್ಟುತ್ತದೋ ಗಂಡು ಹುಟ್ಟುತ್ತದೋ ಗೊತ್ತಿಲ್ಲ. ಅದು ಹುಟ್ಟಿದಾಗರ ಅದ್ರ ಹೆಸರಿಗೆ ಒಂದೀಟು ಬೇಕು ಆಸ್ತಿ ಅಂತೇಳಿ ಒಂದು ಮಾತು ಕೇಳಿ ಬರೆಸ್ಕೊಂಡಿದ್ರು ಅಂತಂದ್ರೆ ಅವ್ರ ಖರ್ಚೆ, ಅವ್ರದ್ದು ಮುಂದೆ ಲಗ್ನ ಖರ್ಚೆ ಆಗಲಿ, ಅವ್ರ ಮಗಳದ್ದು ಓದಿಂದಾಗಲಿ ಎಲ್ಲ ಅವರೇ ನೋಡ್ಕೋತಿರು. ನೀವು ನೋಡಿದ್ರೆ ಯಾವುದು ಬೇಡ, 1 ರೂಪಾಯಿನೂ ಬೇಡ ಅಂತೇಳಿ ಮಾವರ್ನು ಹಾಗೆ ಅಂದರು, ನೀವು ಹಾಗೆ ಅಂದ್ರಿ. ಈಗ ನೋಡ್ರಿ, ಈಗೆಲ್ಲ ನಿಮ್ಮ ಮೈ ಮೇಲೆ ಬಿತ್ತಿಲ್ಲ. ಆ ಕಡೆ ನಿಮ್ಮ ಸಾಲದ ಬಡ್ಡಿ ಕಟ್ತೀರಿ, ಏನು ಈ ಕಡೆ ಈಕಿಗೆ ಡಾಕ್ಟ್ರ್ ಓದಿಸ್ಲಿಕ್ಕೆ ಹೊಲ ಮಾರ್ತೀರಿ. ನೋಡ್ರಪ್ಪ, ವಿಚಾರ ಮಾಡಿರಿ. ನೀವು ನಮ್ಮ ಮಕ್ಕಳು ಓದಿನ ಸಲಿಂದ ಇವ್ರ ಬಲ್ಲಿ ಸಾಲ ಮಾಡಿ ಬಡ್ಡಿ ಕಟ್ಲಕತ್ತೀರಿ. ಇಲ್ಲಿ ಅತ್ತಿಯರ ಅಂತಂದ್ರೆ ಮೊಮ್ಮಗಳಿಗೆ ಡಾಕ್ಟ್ರ್ ಓದ್ಸೋಕೆ ಹೊಲ ಮಾರ್ಲಕ್ಕೆ ನಿಂತಾರೆ ಇಲ್ಲಿ. ಜೊತೆ ಮನೆಗೆ ನಡ್ಲಿಕತ್ತಿದ್ದು ಯಾವುದು ನನಗೆ ಗೊತ್ತಿಲ್ಲ. ಗೊತ್ತಿದ್ದಿತ್ತಂದ್ರೆ ನಾ ಸುಮ್ಮನೆ ಕೂಡ ಮಗನೇ ಅಲ್ಲ. ನಾ ಕೇಳ್ತಿದ್ದ, ಯಾಕಪ್ಪ ಹಿಂಗೆ ನಾನು ನನ್ನ ಮಕ್ಕಳು ಓದಿನ ಸಲಿಂದು ಸಾಲ ಮಾಡಿ ಬಡ್ಡಿ ಕಟ್ಲಕತ್ತೀನಿ, ನೀವು ಮೊಮ್ಮಗಳ ಸಲಿಂದು 1 ಎಕರೆ ಹೊಲ ಮಾಡಿದ್ರೆ ನಾಳೆಗೆ ನಾವೆಲ್ಲಿ ಹೋಗಮ್ಮಂತ ನಾ ಕೇಳ್ತಿದ್ದ ನಾನು. ನೀನು ಇಷ್ಟು ದಿನ ಬಿಟ್ಟು ಈಗ ಹೇಳಕತ್ತಿದ್ದಿ. ಇರ್ಲಿ ಬಿಡು, ಇನ್ನೂ ಏನು ಆಕಿಂದ ಇನ್ನೂ ರಿಸಲ್ಟ್ ಬಂದಿಲ್ಲ, ಈಗ ಏನಿಲ್ಲ, ಆವಾಗ ನೋಡಿದ್ರೆ ಬರ್ತದ. ಆದ್ರೆ ನಾನು ಮಾತಾಡ್ತೀನಿ. ನಾನು ಅಷ್ಟು ಸುಲಭಕ್ಕೆ ನಾನು ಎಲ್ಲ ಇವರಿಗೆ ಬಿಟ್ಟು ಕೊಡೋವಲ್ಲ. ನಾನು ಮನುಷ್ಯ ಒಪ್ಕೋತೀನಿ, ನನ್ನ ತಂಗಿ ಕಷ್ಟ ಕಂಡಾಳ ಜೀವನದಾಗ, ಇಲ್ಲ ಅನ್ನತ್ತಿಲ್ಲ. ಆದ್ರೆ ಅವ್ರಿಗೆ ನಾವು ಚಂದ ನೋಡ್ಕೊಳತ್ತಿದ್ದೇವಲ್ಲ, ಮತ್ತೆ ಅದಕ್ಕೆ ಅವ್ರಿಗೆ ಆಸ್ತಿ ಅದೆಲ್ಲ ಕೊಡಬೇಕು. ಆಕಿನ ಮಗಳಿಗೆ ಡಾಕ್ಟರ್ ಅದು ಏನು ಓದ್ಸಲ್ಲ ನಾನು. ಅದು ಗೌರ್ಮೆಂಟ್ ಇದ್ರಾಗ ಕಲಿತೀನಿ ಅಂದ್ರೆ ಕಲಿಯಲೆಕ್ಕ, ಅದೇ ಒಂದು ಟೀಚರ್ ಅದು ಏನಾರು ಮಾಡ್ತೀನಿ ಅಂದ್ರೆ ಮಾಡಲೆಕ್ಕ. ಡಾಕ್ಟರ್ ಅದು ಇದು ಓದ್ಸೋಕೆ ನಾವು 1 ರೂಪಾಯಿ ಕೊಡೋವಲ್ಲ. ನಾನು ಇಷ್ಟು ದಿನ ಅಪ್ಪ ಅವ್ವ ತಂಗಿ ಅಂಥೇಳಿ ಭಾಳ ಮಾಡಿ ನಿಮ್ಮ ಮನೆ ಸಲಿಂದು. ಆದ್ರೆ ಅವರೇ ನಂತ ಏನು ಇಡಲ್ಲ ಹೋಗ್ಯಾರ ಅಂತಂದ್ರೆ ನಾನು ಇದಕ್ಕೆ ಮಾಡ್ಕೊತ ಕೂಡ್ಲಿ. ನನ್ನ ಮಕ್ಕಳೇ ಎಷ್ಟೋ ಕಷ್ಟಪಟ್ಕೊಂಡು ಓದ್ಲಕತ್ತಾವಲ್ಲ ಹಾಸ್ಟೆಲ್ನಾಗಿದ್ದು. ಇವ್ರು ಏನೂ ಕಷ್ಟ ಇಲ್ಲದೆ ನನ್ನ ಮಕ್ಕಳಕ್ಕಿಂತ ಹೆಚ್ಚಿಂದು ಓದಬೇಕು ಈಕಿ ಅಂತಂದ್ರೆ ಬೇಡ ಬೇಡ, ನಾನು ಹೆಂಗಾರ ಮಾಡಿ ಇದು ಮಾಡ್ತೀನಿ ತಗೋ, ನೀ ಏನು ಚಿಂತೆ ಮಾಡಬೇಡ. ತಪ್ಪು ಏನು ಮಾಡೀವಂದ್ರೆ ಆಸ್ತಿ ನಾವು ಬಿಟ್ಟು ಕೊಡ್ಬಾರ್ದಿತ್ತು. ಆಕಿನ ಗಂಡನ ಮನೆ ಕಡೆಯಿಂದ ತೊಗೋಬೇಕಿತ್ತು. ಈಗ ಏನು ಮಾಡಬೇಕು? ಈಗ ಅವ್ರು ಯಾರ್ದಾರ ಹೆಸ್ರಿಗೆ ಬರ್ತಿರ್ತಾರ, ಯಾರ್ದಾರ ಹೆಸ್ರಿಗೆ ಅನ್ನಕ್ಕೇನು ಆಕಿ ಒಬ್ಬ ಮಗಳು ಇದ್ದೀವಲ್ಲ, ಮಗಳ ಹೆಸ್ರಿಗೆ ಬರ್ತಿರ್ತಾಳ. ಅದು ಆಸ್ತಿ ಹೋಮನೆ ಬಿಡ್ರಿ, ಅದು ಏನು ಬರಲ್ಲ ಈಗ ನಮ್ಗೆ. ಅವಾಗೆ ತೊಗೊಂಬದಿತ್ತು ನಾವು. ಅವ್ರು ಮೊದಲೇ ಹೇಳ್ಯಾರ, ಮುಂದೆ ಕೋಟ ಕಾನೂನ ಅಂದ್ರೆ ನಾವು ಸುಮ್ಮನೆ ಇರೋರಲ್ಲ, ಮೊದಲೇ ಹೇಳ್ರಿ ಅಂತ. ನೀವು ಬೇಡ ಅಂತಂದ್ರೆ ಅವರು ಬಿಟ್ಕೊಂತಾರ. ಕೊಟ್ಟಿರ್ಬೇಕೆಲ್ಲ ಮಗಳಿಗೆ, ಮಗಳ ಹೆಸರಿಗೆ ಹೋಗಿರ್ತದ. ಮಗಳು ನುಂಗಿ ನೀರು ಕುಡಿತಾಳ, ಮಗಳು ಹಳೆ ಆರಾಮ ಇರ್ತಾರ. ಇಲ್ಲಿ ನಮ್ಮದು ಹೇಳ್ರಿ. ನೋಡಮ್ ತಗೋ, ಅವ್ರು ಏನಾರ ಓದಿನ ಬಗ್ಗೆ ಏನಾರ ನಾನು ಮುಂದೆ ಮಾತಾಡಲಿ, ಅವಾಗ ನಾ ಹೇಳ್ತೀನಂತ. ಇದೇ ವಿಚಾರ ಮಾಡ್ಕೊತ ಕೂಡಬೇಡ. ಇನ್ನು ಮಕ್ಕೋ, ಭಾಳ ಹೊತ್ತಾಯಿತು, ಮುಂಜಾನೆ ನಾನು ಡ್ಯೂಟಿಗೆ ಹೋಗಬೇಕು. ಇನ್ನು ಮಕ್ಕೋ. ನಾನು ಎಲ್ಲಿ ನನ್ನ ಗಂಡ ನನಗೆ ಬೈತಾನೇನೋ ಅಂದ್ಕೊಂಡಿದ್ದ. ಆದ್ರೆ ನನ್ನ ಗಂಡಗೂ ತಪ್ಪು ಅನ್ಸೋದು ಬಿಡು ಅವ್ರು ಮಾಡಿದ್ದು. ಮತ್ತು ನನ್ನ ಮಕ್ಕಳಿಗೇನು ಇಲ್ದಂಗೆ ಎಲ್ಲ ಅಕ್ಕಿಗೆ ಮಾಡ್ಲಕತ್ತಾರ, ಯಾರು ಸುಮ್ಮನೆ ಇರ್ತಾರ? ಅವ್ರಿಗೆ ತಪ್ಪು ಅನ್ಸದ. ಕಡಿಗೆ ತಪ್ಪರ ಅನ್ನಿಸ್ತಲ್ಲ. ನಾನೆಲ್ಲಿ ನನಗೆ ಬಡಿತಾರೇನೋ ಅಂತ ಅಂದ್ಕೊಂಡಿದ್ದ. ಚಂದ ಆಯ್ತಪ್ಪ. ಇನ್ನು ನಾನೇನು ಜಾಸ್ತಿ ಮಾಡಬೇಕಾಗಿಲ್ಲ. ಇವರೇ ಬಿಟ್ಕೊಡಲ್ಲ ಅಂದಾರಲ್ಲ ಆಸ್ತಿ ಈಗ ನನ್ನ ಗಂಡ. ಹೀಗದ ನೋಡ ಆಟ. ಡಾಕ್ಟ್ರ್ ಓದ್ತಾಳತ್ತ ಸ್ಫೂರ್ತಿ. ಡಾಕ್ಟ್ರ್ ಓದ್ತೀಯಾ? ನೋಡ್ತೀನಿ ಅದು ಹ್ಯಾಂಗೆ ಗೊತ್ತದ ಹೇಳಿ. ಇನ್ನು ಆಟ ಶುರು. ನನ್ನ ಗಂಡನ ಮನಸ್ಸಿನಾಗ ಅವ್ರ ಬಗ್ಗೆ ಸ್ವಲ್ಪ 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 ಮನಸ್ತಾಪ ಬರಂಗೆ ಮಾಡ್ಲಕತ್ತೀನಿ. ಹಿಂಗೆ ಮಾಡ್ತಾ ಇರ್ತೀನಿ ನಿಮ್ಮ ಮ್ಯಾಲ. ಇಷ್ಟು ದಿನ ಆದಮೇಲೆ ಇವತ್ತು ನೆಮ್ಮದಿ ನಿದ್ದೆ ಮಾಡ್ತೀನಪ್ಪ. ನೀವೆಲ್ಲರೂ ಈ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಕತೆಗೆ ಒಂದು ಲೈಕ್ ಕೊಡೋದ್ರ ಜೊತೆ ಹೈ ಪಾಯಿಂಟ್ ಕೊಡೋದು ಮರಿಬೇಡ್ರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ಲಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಯಾರೆಲ್ಲ ಹೊಸದಾಗಿ ನೋಡ್ಲಾಕತ್ತೀರಲ್ರಿ ಅವ್ರು ಪಾರ್ಟ್ 1 ನಿಂತು ನೋಡ್ರಿ, ಅಂದರೆ ನಿಮ್ಗೆ ಸ್ಟೋರಿ ಅರ್ಥ ಆಗ್ತದೆ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ಇಷ್ಟು ವರ್ಷ ನಮ್ಮ ಕತೆ ನೋಡಿಕೊಂಡು ನಮ್ಗೆ ಯಾರು ಸಪೋರ್ಟ್ ಮಾಡ್ಕೊಟ್ಟು ಬಂದಿರಲ್ರಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತಿದ್ದು ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.